ನೋಡ್ರಿ, ನನ್ನ ಇಡೀ ಜೀವನದಲ್ಲೇ ಫಾರ್ ದ ಫಸ್ಟ್ ಟೈಮು ಆಟೋಮೆಟಿಕ್ ಇನ್ಫ್ಲೇಟಬಲ್ ಬೆಡ್ನ ನೋಡ್ತಾ ಇದ್ದೀನಿ. ಇದು ಅದರ ಮಿಷಿನ್. ಇದು ಮಿಷಿನ್ ಜಾಗದಲ್ಲಿ ಹಾಕಬೇಕು. ಆಯ್ತಾ ಇಲ್ವಾ? ಹಿಂಗೆ. ಓಕೆ, ಆಯಿತು. ಎನ್ಹ್ಯಾನ್ಸ್ ಅಂತೆ. ಓಕೆ, ಒತ್ತೋಣ. ಓ ಮಿಷಿನ್ ಆಚೆ ಬಂದ್ಬಿಡ್ತೋಗೋರು. ಆಲ್ರೆಡಿ ಗಾಳಿ ತುಂಬಿ ಇಷ್ಟು ದಪ್ಪ ಆಗೋಗಿದೆ. ಇನ್ನೊಂದು ಚೂರು ತುಂಬಬೇಕಷ್ಟೇ. ಟೆಂಟಲ್ಲಿ ರೆಡಿ ಆಗಿದೆ. ಅಲ್ಲಿ ಮಿಂಚು ಗುಡುಗು ವಿತ್ ಸನ್ಸೆಟ್ ಆಗ್ತಾ ಉಂಟು. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ವಾ, ನೋಡ್ರಿ ಅಲ್ಲಿ ಸನ್ಸೆಟ್ ಆಗೋಯ್ತು. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಎಲ್ಲ ಇಲ್ಲೇ ಉಂಟು ರೀ. ಸ್ವರ್ಗ ನರಕ ಬೇರೆ ಕಡೆ ಎಲ್ಲೂ ಇಲ್ಲ. ಕೆಳಗಡೆ ನೋಡಿದ್ರೆ ನರಕ, ಮೇಲ್ಗಡೆ ನೋಡಿದ್ರೆ ಸ್ವರ್ಗ. ಏನು ಗುರು ಇದು, ಎಲ್ಲ ಒಂದೇ ಜಾಗದಲ್ಲಿ ಇದೆಯಲ್ಲ. ನೋಡ್ತಿದ್ದಂಗೆ ಕರಿಮೋಡ ಕಳೆದು ಚಂದ್ರನ ದರ್ಶನ ಆಯಿತು. ನೆನ್ನೆ ಅಲ್ಲ ಮೊನ್ನೆ ತಾನೇ ಗ್ರಹಣ ಬೇರೆ ಆಗಿತ್ತು. ಸುತ್ತ ಅಂತೂ ನೀರವ ಮೌನ ಆವರಿಸ್ಬಿಟ್ಟಿದೆ. ದೂರಕ್ಕೆ ಯಾರು ಇಲ್ಲ. ದೇವರ ಸುಮ್ಮನೆ ಹಂಗೆ ಇಮ್ಯಾಜಿನ್ ಮಾಡಿರಿ, ನೀವು ವರ್ಲ್ಡ್ ವಾರ್ 2 ಸಮಯದಲ್ಲಿ 68 ಜನನ ಕೊಂದಾಕಿದ್ದಂಥ ಜಾಗದಲ್ಲಿ ನಿಂತ್ಕೊಂಡು ಒಬ್ಬರೇ ಇಡೀ ರಾತ್ರಿ ಕಳಿಯೋದು ಹೆಂಗಿರುತ್ತೆ ಅಂತ. ಇದನ್ನು ನೋಡ್ಬಿಟ್ಟು ನೀವು ನನ್ನ ಸಿಕ್ಕಾಪಟ್ಟೆ ಧೈರ್ಯವಂತ ಅಂತ ಅನ್ಕೋಬೋದು. ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಯಾಕಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಈ ವಾರ್ಶಿಪ್ ಮೇಲೆ, ಇದು ಪೂರ್ತಿ ಸ್ವರ್ಗ. ನನಗೇನು ಒಂದೇ 1% ಭಯ ಆಗ್ತಾಯಿಲ್ಲ. ಆದರೆ ಪ್ರಾಬ್ಲಮ್ ಇರೋದು ಇದರ ಒಳಗಡೆ. ನೋಡ್ರಿ, ಎಷ್ಟು ಪ್ರಶಾಂತವಾಗಿರೋ ಅಂಥ ಗಾಳಿ ಬರ್ತಾ ಇದೆ. ಮತ್ತು ಅದಕ್ಕಿಂತ ಪ್ಲಸ್ ಪಾಯಿಂಟ್ ಏನು ಅಂತಂದರೆ 2 ಕಡ್ಡಿ ನೆಟ್ವರ್ಕ್ ಸಿಗ್ತಾ ಇದೆ ಇಲ್ಲಿ. ಅದು ಹಿಂಗೆ ಸಿಗ್ತಾ ಇದೆ ನನಗೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ, ಭಯ ಆದರೆ, ನಾನು ಆ ಬೋಟ್ ಹುಡುಗರಿಗೆ ಫೋನ್ ಮಾಡ್ಬೋದು, ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ನಾನು ಈಗ ಫೋನ್ ಮಾಡಿದ್ರೆ ಅವರು ಅಲ್ಲಿಂದ ಬಿಟ್ಟರೆ ಇಲ್ಲಿಗೆ ತಲುಪಕ್ಕೆ 2 ಗಂಟೆ ಬೇಕು. 2 ಗಂಟೆ ಸ್ವಲ್ಪ ಹೃದಯನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರಬೇಕು. ದೇವರು ಬೆಟ್ಟದ ಮೇಲೆ ಮ್ಯಾಗಿ ಮಾಡ್ತಾರೆ, ಮನೇಲಿ ಮ್ಯಾಗಿ ಮಾಡ್ತಾರೆ, ಕಾಡಲ್ಲಿ ಮ್ಯಾಗಿ ಮಾಡ್ತಾರೆ, ಟ್ರಿಪ್ಪಲ್ಲಿ ಮ್ಯಾಗಿ ಮಾಡ್ತಾರೆ. ಆದರೆ ಈ ಕೆಳಗಡೆ ನರಕ, ಮೇಲ್ಗಡೆ ಸ್ವರ್ಗ, ಇಲ್ಲಿ ಮ್ಯಾಗಿ ಮಾಡೋ ಅಂಥ ಸ್ಥಿತಿ ಈಗ. ಮೇಲ್ಗಡೆ ಅಂತೂ ಫುಲ್ಲು ಗಾಳಿ ಗವೋ ಅಂತ ಇದೆ. ಸ್ಟೌವಲ್ಲಿ ಬೆಂಕಿ ಒಂಚೂರು ಹತ್ತುತ್ತಾ ಇಲ್ಲ ಮೇಲ್ಗಡೆ. ಅದಕ್ಕೆ ಇಲ್ಲಿ ಯಾವುದೋ ಮೂಲೆ ಸಿಕ್ತು, ಈ ಮೂಲೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಪೂರ್ತಿ ಕಬ್ಬಣ ಇದು. ನೋಡಿ, ಉದ್ದಕ್ಕೂ ಕಬ್ಬಣದ ಸ್ಲ್ಯಾಬ್ ಹಾಕ್ಬಿಟ್ಟವ್ರು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ತಂದು ಯಾರೂ ಹಾಕಿಲ್ಲ. 100 ವರ್ಷದಿಂದ ಯಾವಾಗ ಸ್ಫೋಟ ಆಯಿತು ಅವಾಗ ಅಲ್ಲೆಲ್ಲ ಹಾಕಿರ್ತಾರೆ, ಅದು ತಗೊಂಬಂದು ಇಲ್ಲಿ ಬಿದ್ದಿರ್ತದೆ. ಇದಕ್ಕಿದೆ ಈ ಸ್ವರ್ಗ ನರಕಕ್ಕೆ ಬರೋವಂಥ ಅರ್ಜೆಂಟಲ್ಲಿ ಸ್ಟೌವು ಎಲ್ಲ ತಗೊಬಂದಿದ್ದೆ. ಆದರೆ ಸ್ಪೂನ್ ತಗೊಬಂದಿಲ್ಲ. ಸ್ಪೂನ್ ತಗೊಂಬರೋದು ಮರ್ತದೆ. ಈಗ ಮ್ಯಾಗಿನ ಅಲ್ಲಾಡಿಸ್ಬೇಕಲ್ಲ, ಬೇರೆ ಏನೂ ದಾರಿ ಇಲ್ಲ. ಇದೊಂದೇ ದಾರಿ ಈಗ.